ಎಲ್ಲ ಗೌರವಾನ್ವಿತ ಶಾಸಕರೇ, ಮುಂದಿನ ರಾಜ್ಯದ ಚುಕ್ಕಾಣಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಣ್ಣವರೇ, ಎಲ್ಲ ಉದ್ದಿಮೆದಾರ ಬಂಧುಗಳೇ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇದು ಯಾವ ರೀತಿಯಾದಂತ 75% ರಿಸರ್ವೇಶನ್ ಎಲ್ಲಿಂದ ಎಲ್ಲಿಗೆ ಬಂದ ಪೂರ್ವಕವಾಗಿ ಒಂದು 2 ನಿಮಿಷ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಬಹಳಷ್ಟು ಜನ ಉದ್ದಿಮೆದಾರರಲ್ಲಿ ಬಂದಿದ್ದೀರಾ. 2010ರಲ್ಲಿ ದಯಮಾಡಿ ನೀವು ಕೇಳಬೇಕು 2 ನಿಮಿಷ. ವರ್ಗದ ಅಧ್ಯಕ್ಷರಾಗಿದ್ದಂತ ನಾನು ಆವತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟು, KIDB ಇರ್ಬೋದು, ASICTC ಇರ್ಬೋದು, ಎಲ್ಲರಲ್ಲೂ ಕೂಡ ಸಭೆ ಕರೆದು ವಿಧಾನಸಭೆ 3ನೇ ಮಾಡಿನಲ್ಲಿ ನಾನು ರಿವ್ಯೂ ಮಾಡಿದೆ. ರಿವ್ಯೂ ಮಾಡೋದು 5 lakhs ಅಷ್ಟೇ SC ST ಉದ್ದಿಮೆದಾರರಿಗಿದ್ದಂಥ ಬೆನಿಫಿಟ್ ಅಂತ ನನಗೆ ಇತ್ತು. ನಾನು ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಸೇರಿದಂತೆ ಎಲ್ಲ IAS ಆಫೀಸರ್ಗಳು ಕರೆದು ನಾನು ಹೇಳಿದೆ, 50% ಅಂದರೆ 50% ಕೊಡಬೇಕು. ನೀವು ಕೇವಲ 5 ಲಕ್ಷ ಕಂಡುಸ್ತಕ್ಕಂಥ ಕೆಲಸ ನೀವು ಮಾಡಬಾರ್ದು ಅಂತ ಹೇಳಿ ಬಹಳ ಜೋರಾದಂಥ ಗಲಾಟೆ ಮಾಡಿ ನಾನು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಹೇಳಿ 50% ರಿಸರ್ವೇಶನ್ ಮಾಡಿಸಿದೆ. ಆಮೇಲೆ ಮತ್ತೆ ನಾನು 2018-19ರಲ್ಲಿ SC ST ಕಮಿಟಿ ಚೇರ್ಮನ್ ಆದೆ. ಆವಾಗ ನಾನು 50% ರಿಸರ್ವೇಶನ್ ಕೊಟ್ಟಿದ್ದೀರಾ SC STಗಳಿಗೆ. KIDB ಇರ್ಬೋದು, ಸೆಟ್ಸ್ ಇರ್ಬೋದು, ASICTC ಇಂದ ಕೊಟ್ಟಿರ್ತಕ್ಕಂಥ ಇರ್ಬೋದು, ಎಷ್ಟು ಕೊಟ್ಟಿದ್ದೀರ ಅಂತ ಕೇಳಿದೆ. ಅಲ್ಲಿಗೆ ಹೇಳಿದ್ರು ಎಲ್ಲ ಗೌರವಾನ್ವಿತ ಶಾಸಕರೇ, ಮುಂದಿನ ರಾಜ್ಯದ ಚುಕ್ಕಾಣಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಣ್ಣವರೇ, ಎಲ್ಲ ಉದ್ದಿಮೆದಾರ ಬಂಧುಗಳೇ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇದು ಯಾವ ರೀತಿಯಾದಂತ 75% ರಿಸರ್ವೇಶನ್ ಎಲ್ಲಿಂದ ಎಲ್ಲಿಗೆ ಬಂದ ಪೂರ್ವಕವಾಗಿ ಒಂದು 2 ನಿಮಿಷ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಬಹಳಷ್ಟು ಜನ ಉದ್ದಿಮೆದಾರರಲ್ಲಿ ಬಂದಿದ್ದೀರಾ. 2010ರಲ್ಲಿ ದಯಮಾಡಿ ನೀವು ಕೇಳಬೇಕು 2 ನಿಮಿಷ. ವರ್ಗದ ಅಧ್ಯಕ್ಷರಾಗಿದ್ದಂತ ನಾನು ಆವತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟು, KIDB ಇರ್ಬೋದು, ASICTC ಇರ್ಬೋದು, ಎಲ್ಲರಲ್ಲೂ ಕೂಡ ಸಭೆ ಕರೆದು ವಿಧಾನಸಭೆ 3ನೇ ಮಾಡಿನಲ್ಲಿ ನಾನು ರಿವ್ಯೂ ಮಾಡಿದೆ. ರಿವ್ಯೂ ಮಾಡೋದು 5 lakhs ಅಷ್ಟೇ SC ST ಉದ್ದಿಮೆದಾರರಿಗಿದ್ದಂಥ ಬೆನಿಫಿಟ್ ಅಂತ ನನಗೆ ಇತ್ತು. ನಾನು ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಸೇರಿದಂತೆ ಎಲ್ಲ IAS ಆಫೀಸರ್ಗಳು ಕರೆದು ನಾನು ಹೇಳಿದೆ, 50% ಅಂದರೆ 50% ಕೊಡಬೇಕು. ನೀವು ಕೇವಲ 5 ಲಕ್ಷ ಕಂಡುಸ್ತಕ್ಕಂಥ ಕೆಲಸ ನೀವು ಮಾಡಬಾರ್ದು ಅಂತ ಹೇಳಿ ಬಹಳ ಜೋರಾದಂಥ ಗಲಾಟೆ ಮಾಡಿ ನಾನು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಹೇಳಿ 50% ರಿಸರ್ವೇಶನ್ ಮಾಡಿಸಿದೆ. ಆಮೇಲೆ ಮತ್ತೆ ನಾನು 2018-19ರಲ್ಲಿ SC ST ಕಮಿಟಿ ಚೇರ್ಮನ್ ಆದೆ. ಆವಾಗ ನಾನು 50% ರಿಸರ್ವೇಶನ್ ಕೊಟ್ಟಿದ್ದೀರಾ SC STಗಳಿಗೆ. KIDB ಇರ್ಬೋದು, ಸೆಟ್ಸ್ ಇರ್ಬೋದು, ASICTC ಇಂದ ಕೊಟ್ಟಿರ್ತಕ್ಕಂಥ ಇರ್ಬೋದು, ಎಷ್ಟು ಕೊಟ್ಟಿದ್ದೀರ ಅಂತ ಕೇಳಿದೆ. ಅಲ್ಲಿಗೆ ಹೇಳಿದ್ರು